ಸುಬ್ರಹ್ಮಣಿ, ಈ ಕಡೆ ಇನ್ಫೋಸಿಸ್ ಮುಖ್ಯಸ್ಥ ನಾರಾಯಣ ಮೂರ್ತಿ 70 ಗಂಟೆ ಕೆಲಸ ಮಾಡಬೇಕು ಅಂತೇಳಿ ನಾರಾಯಣ ಮೂರ್ತಿ ಹೇಳಿದ್ದಾರೆ. 90 ಗಂಟೆ ಕೆಲಸ ಮಾಡಬೇಕು ಅಂತೇಳಿ L&T ಮುಖ್ಯಸ್ಥ ಸುಬ್ರಹ್ಮಣಿ ಹೇಳಿದ್ದಾರೆ. ಇದು ಮಾನವ ಕುಲಕ್ಕೆ ಬಹಳ ಅಪಾಯಕಾರಿ. ಒಬ್ಬ ಮನುಷ್ಯ ಅಂದರೆ ಯಂತ್ರ ಮಾನವನನ್ನು ನಾವು ಬ್ಯಾಟ್ರಿ ಹಾಕೋದಕ್ಕೆ, ಸ್ವಚ್ಛ ಮಾಡೋದಕ್ಕೆ, ಕ್ಲೀನ್ ಮಾಡೋದಕ್ಕೆ ಟೈಮ್ ಕೊಡ್ತೀವಿ. ಒಬ್ಬ ಮನುಷ್ಯ ಕೆಲಸ ಮಾಡಿ ಮನೆಗೆ ಹೋಗಿ ಈರುಳ್ಳಿ ಬೆಳ್ಳುಳ್ಳಿ ತಗೊಂಡು, ತರಕಾರಿ ತಗೊಂಡು, ಮನೆಗೆ ನುಗ್ಗಿ ಮಲಗಿ ಎದ್ದು ತಿಂಡಿ ತಿಂದು ಊಟ ಮಾಡಿ ಬರಬೇಕು. ಇದಕ್ಕೆ ನೀವು 90 ಗಂಟೆ ಕೆಲಸ ನೀವು ಕೊಟ್ಟರೆ ಮನುಷ್ಯನಾಗಿ ಉಳಿಯೋದಿಲ್ಲ. ಮನುಷ್ಯನ ಆರೋಗ್ಯ ಕೆಡುತ್ತೆ, ಮನುಷ್ಯನ ಅವನ ಚಿಂತನೆ ಕೆಡುತ್ತೆ. ಸುಬ್ರಹ್ಮಣ್ಯ ಯಾವ ಆಧಾರದ ಮೇಲೆ ಹೇಳಿದಾರೋ ಅವರು ಈ ದೇಶಕ್ಕೆ ಬಹಿರಂಗವಾಗಿ ಕ್ಷಮಾಪಣೆ ಕೇಳಬೇಕು. ಮತ್ತು ಅವ್ರು ಮಾತನಾಡುವಾಗ ಹೆಂಡತಿ ಮುಖ ನೋಡ್ಕೊಂಡು ಕೂತ್ಕೊಳ್ಬೇಡಿ. ಏನು ಮಾತದು? ಅಗೌರವ. ಲಾರ್ಸನ್ ಟೂಬ್ರೋ L&T ಅವರು ಮಾತಾಡೋದು ಅಗೌರವ. ಅದು ಹೆಂಡತಿ ಮುಖ ನೋಡೋದ್ರಿಂದ ಒಂದು ಹರ್ಷ ಆಗುತ್ತೆ, ಒಂದು ಪ್ರೀತಿ ಆಗುತ್ತೆ. ಹೆಂಡತಿ ಮುಖನು ನೋಡದೆ ಮಾತಾಡದೆ ಕೆಲಸಕ್ಕೆ ಬಂದರೆ ಖಂಡಿತ ಕೆಲಸ ಆಗೋದಿಲ್ಲ. ಇದು ಇಡೀ ರಾಷ್ಟ್ರದ ಮಹಿಳೆಯರ ಮೇಲೆ ನಡೆದಂಥ ದಬ್ಬಾಳಿಕೆ. ಇದು ರಾಷ್ಟ್ರದ ಮಹಿಳೆಯರ ಮೇಲೆ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಮಾಡಿರ್ತಕ್ಕಂಥ ಅಪಚಾರ. ನಾರಾಯಣ ಮೂರ್ತಿ ಅವ್ರದ್ದು ನಾ ಹೇಳ್ತೀನಿ, ಸರಿಯಿಲ್ಲ. ನಾರಾಯಣ ಮೂರ್ತಿ ಸುಧಾಮೂರ್ತಿ ಅವ್ರು ಏನು ಹೇಳ್ತಾರೆ ಅದೆಲ್ಲ ವೇದವಾಕ್ಯ ಅನ್ನೋದು ಇದೆಯಲ್ಲ, ಇದು ಬಹಳ ಕಷ್ಟ ನಮ್ಮಲ್ಲಿ. ನಾನು ನೋಡ್ತಾ ಇದ್ದೀನಿ ಇತ್ತೀಚೆಗೆ. ಇವೆಲ್ಲ ಒಳ್ಳೇದಲ್ಲ. ಇದು ಏನು ನೀವು ಹೇಳಿದ್ದೆಲ್ಲ ಸರಿ ಅಂತ ಹೇಳೋಕ್ಕಾಗತ್ತಾ? 48 ಗಂಟೆ ವಾರಕ್ಕೆ ಕೆಲಸ ಅನ್ನೋದು ಒಂದು ನಿಗದಿ, ಎಲ್ಲವೂ ತೀರ್ಮಾನ ಮಾಡಿ. ಈಗ ನೀವು ಇದನ್ನು ಮೀರಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಇದು